ಹಾಯ್ ಹಲೋ ನಮಸ್ತೆ. ಇವತ್ತು ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ, ಬೇಳೆ ಹಾಕಿರುವಂತಹ ಒಬ್ಬಟ್ಟಿದು ಯಾವ ರೀತಿ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ಮನೇಲೇ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಗೆ ಮಾಡೋದು ಅಂತ ಈಗ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಹೀಗೆ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಕ್ಬೇಕು, ಆಮೇಲೆ ಬೇಳೆ ಹಾಕಬೇಕು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ kg ಆಗೋಷ್ಟು ನಾನು ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಇವಾಗ ಬೇಳೆನ ಬೇಯಿಸ್ಕೋಬೇಕು. ಫಸ್ಟು ಚೆನ್ನಾಗಿ ಬೇಯಬೇಕು ಬೇಳೆ. ಈ ರೀತಿ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಹಸಿಟ್ಟು ಸಹ ನಾನು ಕಲಸಿಟ್ಕೊಂಡಿದ್ದೀನಿ, ರವೆ ಮತ್ತು ಚಿರೋಟಿ ರವೆ, ಆಮೇಲೆ ಇದ್ರದ್ದು ಉಪ್ಪಿಟ್ಟು ರವೆನೂ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಎತ್ತಿಕ್ಬಿಡೋಣ. ಇದನ್ನು ನೀಟಾಗಿ ಒಂದು ಹದವಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಕ್ಕೊಬಿಡೋಣ ನಾವು. ಅದಾದಮೇಲೆ ನಾನು ನೋಡಿ ಇಷ್ಟು ಮಳ್ತಾ ಇದೆ ಆಗಲೇ. ಚೆನ್ನಾಗಿ ಮಳ್ಳಬೇಕು, ಬಿಕಾಸ್ ಏನಂದರೆ ರುಬ್ಕೋತೀವಲ್ವ ನಾವು, ಅದಕ್ಕೆ ನೋಡಿ ಇನ್ನೂ ಇದು ಬೇಯಬೇಕು. ಇನ್ನು ನಾನು ವಿಜಿಲ್ ಹಾಕಲಿಲ್ಲ, ಹಂಗೆ ಓಪನ್ ಮಾಡೇ ನಾನು ನೋಡ್ಕೊತಾ ಇದ್ದೆ. ಈ ಥರ ನೋಡಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಇದಾಗೋದು. ಅದಾದಮೇಲೆ ನಾನು ಚೆನ್ನಾಗಿ ಬೇಯಿತು ನೀರನ್ನ ಏನಿತ್ತಲ್ಲ ಅದನ್ನು ನಾನು ನೀರನ್ನ ಎಲ್ಲ ಆಚೆ ಹಾಕ್ತೆ. ಆ್ಯಂಡ್ ನಾನು ಬೆಲ್ಲ ಚೆಚ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಬೆಲ್ಲ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಬೆಲ್ಲನ ಚೆನ್ನಾಗಿ ನುಣ್ಣಗೆ ಚೆಚ್ಕೊಳ್ಳಿ. ಇಷ್ಟು ಚೆಚ್ಕೊಂಡ್ರೆ ಸಾಕು. ಅದನ್ನೇ ಲೋ ಫ್ಲೇಮ್ ಮಾಡಿಕೊಂಡು ಇವಾಗ ನೀವು ನೀಟಾಗಿ ತಿರುವ್ಕೊಳ್ಳಿ. ಬೆಲ್ಲ ಕರಗಬೇಕು, ಅದಕ್ಕೋಸ್ಕರ ಈ ರೀತಿ ಸಿಂಪಲಾಗಿ ಮನೆಯಲ್ಲೇ ನಾವು ಟ್ರೈ ಮಾಡ್ಬೋದು. ಹಬ್ಬಗಳಲ್ಲಿ ಮತ್ತು ಏನಾದರೂ ವಿಶೇಷವಾದ ದಿನದಲ್ಲಿ ಈ ರೀತಿ ನಾವು ಮಾಡ್ಕೋಬೋದು. ಒಬ್ಬಟ್ಟು ಆರಾಮಾಗಿ ಒಂದು 20 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಈ ರೀತಿ ನೀಟಾಗಿ ಅದು ಕರಿಕೋಬೇಕು, ನಾವು ರುಬ್ಕೊಬೇಕಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಬಟ್ಲಾಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಈ ರೀತಿ ತೆಂಗಿನಕಾಯಿ ಹಾಕ್ಕೊಳ್ಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನೀವು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುವ್ಕೋಬೇಕು. ಲೋ ಫ್ಲೇಮಲ್ಲೇ ನೀಟಾಗಿ ತಿರುವ್ಕೊತಾ ಇರಿ. ಆ್ಯಂಡ್ ಏನಂದರೆ ಒಬ್ಬಟ್ಟು ಬರೀ ಹಬ್ಬದಲ್ಲೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನಮ್ಗೆ ಬೇಕಾದಾಗ ನಾವು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಬ್ಬಟ್ಟಿನ ನಾನು ನೀರು ಬಸ್ಕೊಂಡಿದ್ನಲ್ಲ, ಆ ನೀರೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಬೆಲ್ಲ ಕರಿಕೋಬೇಕಲ್ಲ ಸ್ವಲ್ಪ, ಅದಕ್ಕೋಸ್ಕರ. ನೀವು ಅಷ್ಟೇ ನೋಡ್ಕೊಂಡು ಹಾಕಿ, ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀಟಾಗಿ ಕರಗಬೇಕು. ಆ್ಯಂಡ್ ಏನಂದರೆ ಆರಾಮಾಗಿ ಮಾಡ್ಕೋಬೋದು. ನಾನು ಆವಾಗಲೇ ಹೇಳ್ದಾಗೆ ಒಂದು 20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನೋಡಿ ಒಬ್ಬಟ್ಟು ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ. ಆಮೇಲೆ ಈ ರೀತಿ ನೋಡಿ ನೀರು ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಬೆಲ್ಲ ಕರಗಬೇಕು. ನಾವು ಬೆಲ್ಲ ಕರಗೋಗೋಸ್ಕರ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು. ಅದೇ ಕರಗಬೇಕು. ಒಂದು ಅರ್ಧ ಗಂಟೆ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಬಿಡಬೇಕು. ನೀಟಾಗಿ ಈ ರೀತಿ ಜಜ್ಕೊಳ್ಳಿ ನೀವು. ಹಂಗೆ ಜಾಸ್ತಿ ದಪ್ಪ ಆಗಿದೆ ಅನಿಸಿದ್ರೆ. ನಾನಿವಾಗ ಏನು ಮಾಡಿದೆ, ನೀಟಾಗಿ ಸ್ವಲ್ಪ ಕರಗ್ತಾ ಇದೆ ಆಗಲೇ. ಇಷ್ಟಾದರೆ ಸಾಕು. ಆ್ಯಂಡ್ ಬೇಳೆ ಸ್ವಲ್ಪ ಬೆಂದಿದೆ, ಇನ್ನೊಂದು 10% ಬೇಯಬೇಕಷ್ಟೇ ಬೇಳೆ ಇಲ್ಲಿ. ಆ್ಯಂಡ್ ಸ್ವಲ್ಪ ಬೆಂದಿದೆ. ನಾನಿವಾಗ ಇದನ್ನು ಇಳಿಸ್ಕೊತೀನಿ. ಸಾಕು, ಇಷ್ಟ ಆಗಿದ್ದರೆ ನಾನು ರುಬ್ಕೊಳ್ಳೋಕೆ ಬೇಕಲ್ವ, ಅದಕ್ಕೋಸ್ಕರ ನಾನಿವಾಗ ಇದನ್ನೆಲ್ಲ ನೀಟಾಗಿ ತಿರುವ್ಕೊತಾ ಇದ್ದೀನಿ. ಕೆಳಗಡೆ ಕುತ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಈ ರೀತಿ ತಿರುವ್ಕೊಳ್ಳಿ. ಬಿಸಿ ಇರುತ್ತೆ, ತುಂಬ ಬಿಸಿ ಇರುತ್ತೆ. ಈ ರೀತಿ ಎಲ್ಲ ನೀಟಾಗಿ ತಿರುವ್ಕೋಬೇಕು. ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಅದಾದಮೇಲೆ ಜಾರಿಗೆ ಅದನ್ನೇನು ನಾವು ಇದು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರೊಳಗಡೆ ಹಾಕ್ಕೋಬೇಕು. ಎಲ್ಲ ಇದ್ರೊಳಗಡೆ ಹಾಕ್ಕೊಳ್ಳಿ, ಒಂಚೂರು ವೇಸ್ಟ್ ಮಾಡಿಬಿಡಿ. ಆದಮೇಲೆ ನಾನು ರುಬ್ಕೊಂಡೆ ನೋಡಿ, ಈ ಥರ ಇಷ್ಟು ರುಬ್ಕೊಂಡ್ರೆ ಸಾಕು. ಇಷ್ಟು ಥರ ಬಂದರೆ ಸಾಕು. ಅದು ನಾನೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಸ್ವಲ್ಪ ತುಂಬ ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಉಂಡೆ ಮಾಡ್ಕೊತಾ ಇರಬೇಕು. ಹಂಗೆ ಕಲಿಸ್ಕೋಬೇಕು ನೀಟಾಗೆ. ಬಿಸಿ ಇದ್ದಾಗೇ ನಾವು ನೀಟಾಗಿ ಒಂದು ಹದವಾಗಿ ಕಲಿಸ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ. ಇಷ್ಟು ಉಂಡೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ನೀಟಾಗಿ ಮಾಡಿಕೊಂಡು ಒಂದು 15 ಆಗುತ್ತೆ. ನಾವು ಮಾಡ್ಕೊಂಡಿದ್ದು ಒಂದು 15 ಆಯಿತು. ನಾನು ಈ ರೀತಿ ಮಾಡ್ಕೊಂಡು ಎಲ್ಲ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಉಂಡೆ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟರಲ್ಲಿ ನೀವು ಮಾಡ್ಕೊಳ್ಳಿ ಈ ರೀತಿ. ಅದಾದಮೇಲೆ ನಾನು ಅದೇನು ಕಲಸಿಟ್ಟಿದ್ನಲ್ಲ ನಾನು ಅದನ್ನು ಈ ರೀತಿ ನೀಟಾಗಿ ಇನ್ನೊಂದು ಸರ್ತಿ ಕಲಿಸ್ಕೋಬೇಕು. ಇನ್ನೊಂದು ಸರ್ತಿ ಕಲಿಸ್ಕೊಂಡಾದ್ಮೇಲೆ ಅದನ್ನು
ಹೂರ್ಣ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹೂರ್ಣ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಒಬ್ಬಟ್ಟಿಗಿಂತ ಹೂರ್ಣನೇ ಜಾಸ್ತಿ ಖಾಲಿ ಆಗಿಬಿಡುತ್ತೆ, ನೀವು ನಂಬ್ತಿರೋ ಬಿಡ್ತಿರೋ. ಆಮೇಲೆ ಇದನ್ನು ಒಂದು ಇದ್ರಲ್ಲಿ ಹಾಕ್ಕೊಂಡು ನಾನು ಒಂದು ಕವರಲ್ಲಿ ಎಣ್ಣೆ ಹಾಕ್ಕೊಂಡು ಕವರ್ಗೆ ನಾನು ಸುತ್ತ ಈ ರೀತಿ ಮಾಡಿಕೊಂಡು ಒಂದು ಸೈಜಿಗೆ ನಾನು ಹೂರ್ಣನ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಎಲ್ಲ ಅದಕ್ಕೆ ಪ್ಯಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಎಷ್ಟು ಈಸಿಯಾಗಿ ಇಲ್ಲೊಂದು ಟ್ರಿಕ್ಸ್ ಹೇಳ್ಕೊಂಡು ಕೊಡ್ತೀನಿ. ನಾನು ಈ ರೀತಿ ಯಾವ ರೀತಿ ಮಾಡಿದೆ ಅಂದರೆ, ಈ ಥರ ಮಾಡಿಬಿಟ್ಟು ಪೇಪರ್ನ ಅದೇನು ತೊಗೊಂಡಿದ್ದ ಕವರ್ನ ಅದನ್ನು ಅದರೊಳಗಡೆನೇ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಬಿಡಿ ಆಗೋಲ್ಲ, ಒಂದು ಸ್ವಲ್ಪನೂ ಕಿತ್ತೋಗೋದು ಇಲ್ಲ. ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಆರಾಮಾಗಿ ಮಾಡ್ಕೊಬೋದು ನಾವು. ಇಷ್ಟು ಬಂದರೆ ಸಾಕು, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇವಾಗ ಇದನ್ನ ಹೆಂಚು ಮೇಲೆ ಹಾಕಿದ್ದೀನಿ, ಬೇಯಬೇಕು ಚೆನ್ನಾಗಿ. ಒಂದು 10 ನಿಮಿಷ ಏನು ಬೇಯಬೇಕಾಗಿಲ್ಲ, ಇದು ಒಂದು 5 ನಿಮಿಷ ಬೆಂದರೆ ಸಾಕು ಅಂದ್ಕೊತೀನಿ ನಾನು. ಒಂದು 5 ನಿಮಿಷ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಬ್ಬಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಮಾಡ್ಕೊಂಡು ತಿಂದಾಗ ನೈಟು ಯಾವುದು ಮಿಗಲೇ ಇಲ್ಲ, ಬೆಳಗ್ಗೆ ನೋಡಿದ್ರೆ 2 ಮಿಕ್ಕಿದ್ದು, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನೂ ಒಂದು ಮಾಡ್ಕೊತ ತೋರಿಸ್ತೀನಿ ನೋಡಿ. ಇದನ್ನು ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪನೂ ಕಿತ್ತೋಗಬಾರ್ದು ಅಂತ ಅಂದರೆ ನಾವು ಯಾವ ರೀತಿ ಎತ್ತಬೇಕು ಗೊತ್ತಾ, ಒಂದೇ ಸತಿ ಹಿಂಗೆ ಎತ್ತಕ್ಕೆ ಹೋಗ್ಬಾರ್ದು. ಕೆಳಗಡೆ ಹಿಂಗೆ ನೀಟಾಗಿ ಒಂದು ಕಡೆಯಿಂದ ಎತ್ಕೊಂಬಂದರೆ ಕಿತ್ತೋಗಲ್ಲ. ನೋಡಿ ಮಾಡಿ ನೀವು ತಿನ್ನಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ಒಬ್ಬಟ್ಟಿನ ಸಾಂಬಾರು ನೆಕ್ಸ್ಟು ನಾನು ಯಾವ ರೀತಿ ಮಾಡೋದು ಅಂತ ನಾನು ಅದನ್ನು ತಿಳ್ಸ್ಕೊಂಡು ಕೊಡ್ತೀನಿ ಇದರಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಅಷ್ಟೇ ಕರೆಕ್ಟಾಗಿ ಸೀನು ಅಷ್ಟೇ, ಯಾವುದು ಏನು ಹೆಚ್ಚು ಕಡಿಮೆ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೇಯಬೇಕು. ಈ ರೀತಿ ಸ್ವಲ್ಪ ಬ್ರೌನಿಷ್ ಆಗಬೇಕು. ಇಷ್ಟಾದರೆ ಸಾಕು ಅಂದ್ಕೊತೀನಿ ನಾನು. ಹಬ್ಬಕ್ಕೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಬಟ್ ನಮ್ಗೆ ಇಷ್ಟ ಆದಾಗ ಯಾವುದಾದ್ರೂ ವಿಶೇಷವಾದ ದಿನದಲ್ಲಿ ಮಾಡ್ಬೋದು. ಯಾರಾದರೂ ನೆಂಟರು ಸಡನ್ನಾಗಿ ಬಂದಾಗ ಜಸ್ಟ್ ಒಂದು 2-3 ಅವರ್ಸಿಗೆಲ್ಲ ನಾವು ಮಾಡ್ಕೋಬೋದು. ನೋಡಿ ಇಷ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು.